ನೀವೆಲ್ಲರೂ ನಿನ್ನೆ ದಿವಸ ಶ್ರೀಗಿರಿಯ ಮಲ್ಲಿನಾಥನ ಚರಿತ್ರೆ ಒಳಗ ಭಾಗಿಗಳಾಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ಪರಮಾತ್ಮ ಅಲ್ಲಿ ದಕ್ಷ ಪ್ರಸೂತಿಯವರ ಮಗಳಾಗಿರ್ತಕ್ಕಂಥವಳು ಯಾರು? ದಾಕ್ಷಾಯಿಣಿಯನ್ನ ಮದುವೆ ಆದ. ದಾಕ್ಷಾಯಿಣಿಯನ್ನ ಮದುವೆ ಆದ ಬಳಿಕ ಎಲ್ಲರೂ ಗಂಡನ ಮನೆಯಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತೀರಿ, ಹೌದಲ್ರಿ? ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಂಥದ್ದು. ಅಲ್ಲಿ ಆದರೂ ಕೂಡ ಅಷ್ಟೇ, ಶಿವನು ಏನಂತ ತಿಳ್ಕೊಂಡಂದ್ರೆ ತನ್ನ ಹೆಂಡತಿಯನ್ನ ಮದುವೆ ಆದ ಬಳಿಕ ಅವನು ಸ್ಮಶಾನವಾಸಿ, ಅವನಿಗೆ ಮನೆ ಇಲ್ಲ, ಮಠ ಇಲ್ಲ, ಇಂಥಲ್ಲೇ ಇರಬೇಕಂತ ತಿಳ್ಕೊಂಡೇನಿಲ್ಲ. ಆದರೂ ಕೂಡ ತಂದೆಯಾಗಿರ್ತಕ್ಕಂಥವನು, ತಾಯಿ ಆಗಿರ್ತಕ್ಕಂಥವಳು, ಒಬ್ಬ ಈ ಲೋಕದ ಒಡೆಯನಾಗಿರ್ತಕ್ಕಂಥವನಿಗೆ ನಾನು ನನ್ನ ಮಗಳನ್ನು ಕೊಟ್ಟಿದ್ದೇನೆ ಅಂತ ತಿಳ್ಕೊಂಡು ಒಂದು ಅಭಿಮಾನ. ಈಗ ನಿಮಗೆಲ್ಲರೂ ಒಂದು ಇರ್ತೈತಿ, ನಿಮ್ಮ ಮಕ್ಕಳನ್ನು ಎಂಥವ್ರಿಗೆ ಕೊಡ್ಬೇಕಂತ ತಿಳ್ಕೊಂಡು ಇರ್ತೈತಿ ಹೇಳ್ರಿ. ನಿಮ್ಮ ಮಕ್ಕಳು ಎಂಥವ್ರಿಗೆ ಕೊಡ್ಬೇಕಂತ ಒಂದು ಇರ್ತೈತಿ. ಅವ್ ಹೆಂಗಿರ್ಬೇಕು, ನಿಮ್ಮ ಮಗಳ ಗಂಡ ಹೆಂಗಿರ್ಬೇಕು, ನಿಮ್ಮ ಹಳೆ ಹೆಂಗಿರ್ಬೇಕಂತ ತಿಳ್ಕೊಂಡಂದ್ರೆ ಅವನ ಆ್ಯಟಿಟ್ಯೂಡ್ ನೋಡ್ತೀರಿ. ಸಭ್ಯಸ್ತದನೋ ಇಲ್ಲೋ, ಚೆನ್ನಾಗದನೋ ಇಲ್ಲೋ, 4 ಮಂದಿಯಾಗ ಓಡಾಡ್ತಾನೋ ಇಲ್ಲೋ, ಓದ್ಯಾನೋ ಇಲ್ಲೋ, ಮತ್ತು ಓದಿದ್ರೆ ನೌಕರಿ ಐತೋ ಇಲ್ಲೋ, ಇಷ್ಟೆಲ್ಲ ನೋಡಿ ಕೊಡ್ತೀರಿ. ಮತ್ತು ಅವ್ರ ಮನಿತನ ಹೆಂಗೈತೆ ಅಂತ ತಿಳ್ಕೊಂಡು ನೋಡಿ ಕೊಡ್ತೀರಿ, ಹೌದಲ್ಲ? ಇಷ್ಟೆಲ್ಲ ನೋಡಿ ಕೊಡುವಂಥದ್ದು ನಮ್ಮದು ಕಡೆ ಐತೆ. ಹಂಗೆ ಅವ್ರು ಏನಂತ ತಿಳ್ಕೊಂಡಂದ್ರೆ ಒಳ್ಳೆಯ ಒಂದು ಏನಂತ ತಿಳ್ಕೊಂಡಂದ್ರೆ ನಾವು ಒಬ್ಬ ಶಿವ ಜಗದ್ರಕ್ಷಕನಾಗಿರ್ತಕ್ಕಂಥವನು ಶಿವನಿಗೆ ಕೊಟ್ಟಿ ಒಂದು ಬಳಿಕ ನಾವು ಚಿಂತಿಲ್ಲ ಅಂದ್ರೆ ಅವ್ರು ಚಿಂತಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡ್ರು. ಆದ್ರೆ ಏನಪ್ಪ, ಆರಾಮಾಗಿರ್ತಾರೆ, ಅವ್ರೇನು ಚಿಂತಿಲ್ಲ. ಜಗದ್ರಕ್ಷಕ ಅವನೇನು ಕೊರತೆ ಆಗ್ಲಾರ್ದಂಗೆ ನೋಡ್ಕೊಂತಾನ ನನ್ನ ಮಗಳನ್ನ ಅಂತ. ನೀವೇನು ಮಾಡ್ತೀರಿ? ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕಂತ ತಿಳ್ಕೊಂಡು ಚಲೋ ಮನೆ ತನಕ ಕೊಡ್ತಿರ್ತೀರಿ. ಕೆಲವೊಬ್ಬರು ಮನಸ್ಸಿನಾಗ ಏನಿರ್ತೈತೆ, ನನ್ನ ಮಗಳು ಕೊಟ್ಟ ಮನೆ ಒಳಗ ಒಂದು ಕಡ್ಡಿ ತೆಗೆದು ಈ ಕಡೆ ಹಾಕಬಾರ್ದು, ಅಂತ ಮನೆ ಕೊಡ್ಬೇಕಂತಿರ್ತಾರ. ಎಂತದ್ರಿ? ಈ ಕಡ್ಡಿ ತೆಗೆದು ಈ ಕಡೆ ಕಡ್ಡಿ ಹಾಕ್ಬಾರ್ದಂತೆ, ಅಂತ ಮನೆ ಕೊಡ್ಬೇಕಂತ ತಿಳ್ಕೊಂಡು ತಾಯಿ ಕೊಟ್ಲಂತ್ರಿ. ತಾಯಿ ಏನ್ ಮಾಡಿದ್ಲು, ಮಗಳು ಕೊಟ್ಲು, ಅಂತ ಮನೆಗೆ ಕೊಟ್ಲು. ಈ ಕಡ್ಡಿ ತೆಗೆದು ಈ ಕಡೆ ಕಡ್ಡಿ ಹಾಕಬಾರ್ದು, ಅಂತ ಮನೆಗೆ ಕೊಟ್ಟ ಬಳಿಕ 1 ವರ್ಷ ಆಗಿಂದ ಹೆಣ್ಮಗಳು 1 ಕ್ವಿಂಟಲ್ ಆಗಿ ಬಂದಡ್ರಿ. ಬರಬರಿ 1 ಕ್ವಿಂಟಲ್ ಆಗಿ ಬಂದ್ಲು. ಅವ್ರವ್ ಕೇಳಿದ್, ಏನ ಮಗಳ ಹಿಂಗ್ಯಾಕಾಗಿದೆ, ಏನಿದು 1 ಕ್ವಿಂಟಲ್ ಆಗಿದೆಲ್ಲ ಅಂತ ತಿಳ್ಕೊಂಡ್ರೆ, ಯವ್ವ ನೀನ್ ಎಂತ ಮನೆ ಕೊಟ್ಟಿದೆ ಅಂದ್ರೆ ಒಂದು ಕಡ್ಡಿ ತೆಗೆದು ಈ ಕಡೆ ಹಾಕ್ಲಾರ್ದ ಮನೆ ಕೊಟ್ಟಿದೆ, ಮತ್ತೆ ಕಡ್ಡಿ ತೆಗಲಾರ್ದಾಗ ಗುಡ್ಡಾಗಿ ಬಂದೀನಿ ಅನ್ಲಾಕಿ. ಕಡ್ಡಿ ತೆಗಲಾರ್ದ ಗುಡ್ಡಾಗಿ ಬಂದೀನಿ ಅಂತ ತಿಳ್ಕೊಳ. ಲೋಕದ ಒಡೆಯನಾಗಿರುವಂತ ನನ್ನ ಹಳಿಯ ಇಂಥವನಿಗೆ ನಾನು ನನ್ನ ಮಗಳನ್ನ ಕೊಟ್ಟಿನೇ ಅನ್ನುವಂತಕ್ಕಂಥದ್ದು. ನಿಮಗೆಲ್ಲರಿಗೆ ಒಂದು ಅಭಿಮಾನ ಇರ್ತೈತಿ, ಏನಂತ, ನನ್ನ ಹಳೆಯ ಇಂಥವದಾನ. ಎಲ್ಲರ ಮುಂದೆ ಹೇಳ್ತಿರ್ತಿರಲ್ಲ, ನಿಮ್ಮ ಹಳೆಯ ಏನ್ ಮಾಡ್ತಾನ ಅಂತ ತಿಳ್ಕೊಂಡು ಬಹಳ ಖುಷಿ ಪಡ್ತಿರ್ತೀರಿ ನೀವು. 4 ಮಂದಿ ಒಳಗೆ ಬಹಳ ಚೆನ್ನಾಗಿ ಹೇಳ್ತಿರ್ತೀರಿ ಹಿಂಗ ಅಂತೇಳಿ. ಆದ್ರೆ ಅಲ್ಲಿ ದಕ್ಷ ಪ್ರಸೂತಿಯವರು ತನ್ನ ಮಗಳನ್ನ ಆಗ ತವ್ರ ಮನೆಯನ್ನು ಕಳಿಸ್ಬೇಕಾದ್ರೆ ಹೇಳಿ ಕಳಿಸಿದ್ರಲ್ಲ, ಎಷ್ಟು ಚೆನ್ನಾಗಿ ಹೇಳಿ ಕಳಿಸ್ತಾರಲ್ಲ. ನೀವು ಹೇಳಿ ಕಳಿಸಿದ್ರೆ ಅವರು ಹೇಳಿ ಕಳಿಸ್ತಾರೆ. ಏನಂತ, ಮಗಳ ಯಾವುದೇ ಆಶೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಬೇಡ, ಯಾವುದೇ ಆಶೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಬೇಡ. ಯಾಕಂದ್ರ ನಿನ್ನ ಗಂಡ ಅವನು ಸ್ಮಶಾನವಾಸಿ, ಚರ್ಮಾಂಬರ, ನಾಗಾಭರಣ, ಅವನು ಯಾವಾಗಲೂ ಕೂಡ ಬೂದಿಯನ್ನು ಒಳಕೊಂಡು ಸುಡುಗಾಡಾಗಿರ್ತಕ್ಕಂಥವನು. ಅಂಥವನಿಗೆ ನಿನ್ನನ್ನು ದಾರಿ ಎರೆದು ಕೊಟ್ಟಿದ್ದೀನಿ. ಆದ್ರೆ ಏನಂತ ತಿಳ್ಕೊಂಡಂದ್ರ ಅವನು ಕೊರತೆಯನ್ನ ಮಾಡಿ ಕೊಡಲ್ಲ ನಿನಗೆ. ನೀ ಕೇಳಿದ್ರ ಅಂತ ತಿಳ್ಕೊಂಡು ಏನು ಕೊರತೆ ನೋಡಂಗಿಲ್ಲ, ಚೆನ್ನಾಗಿ ನೋಡ್ಕೊಂತಾನ. ಆದ್ರೆ ಅವನಿಗೆ ಮನಸ್ಸಿಗೆ ನೋವು ಆಗಲಾರ್ದಂಗ ಅವನ ಸೇವೆಯನ್ನ ನೀ ಮಾಡ್ಕೊಂಡು ಹೋಗು ಅಂತ. ಅವನ ಸೇವೆಯನ್ನ ನೀನು ಸರಿಯಾಗಿ ಮಾಡ್ಕೊಂಡು ಹೋಗು. ಒಂದಿಷ್ಟು ಸೇವೆ ಒಳಗ ಏನಾದ್ರೂ ಹೆಚ್ಚು ಕಡಿಮೆ ಆತಂತ ತಿಳ್ಕೊಂಡಂದ್ರೆ ಅವ ಶಿವ, ಅವ ರುದ್ರ ಏನ್ ಮಾಡ್ತಾನೋ ಗೊತ್ತಾಗಂಗಿಲ್ಲ. ಅದಕ್ಕೆ ಅವ ಯಾವಾಗ ಹೆಂಗಿರ್ತಾನೋ ಯಾವಾಗ ಹೆಂಗಿರಂಗಿಲ್ಲೋ, ಅದಕ್ಕೆ ಆ ರೀತಿ ಒಳಗೆ ನೀನು ಇರಬೇಕು ಅಂತ ತಿಳ್ಕೊಂಡು 1-2 ಚಲೋ ಮಾತುಗಳನ್ನ ಹೇಳಿ ಕಳಿಸ್ತಾರೆ. 1-2 ಚಲೋ ಮಾತುಗಳನ್ನ ಹೇಳಿ ಕಳಿಸ್ತಾರೆ, ಹೌದಲ್ರಿ? ಚಲೋ ಮಾತು ಹೇಳಿ ಕಳಿಸ್ಬೇಕು. ನೀವು ಕೂಡ ನೀವೆಲ್ಲ ನಿನ್ನೆ ದಿವಸ ನೋಡಿದ್ರಿ, ನೀವೆಲ್ಲ ಎಂತ ಮಾತು ಹೇಳ್ತೀವಿ, ಏನೆಲ್ಲ ಹೇಳಕತ್ತೀರಿ ಅಂತ. ಚಲೋ ಮಾತು ಹೇಳಿ ಕಳಿಸ್ಬೇಕು. ಏನು ಹೇಳಿ ಕಳಿಸ್ಬೇಕ್ರಿ? ಬಸವಣ್ಣವರು ಮಹಾಸತಿ ಅನಸೂಯ ಅಂತವರು, ಮಹಾಸತಿ ಅನಸೂಯ ಅಂತವಳು, ಹೌದಲ್ರಿ? ಏನು ಕಷ್ಟಗಳು ಬಂದರೂ ಕೂಡ ಗಂಡನೇ ನನಗೆ ದೇವರು ಅಂತ ತಿಳ್ಕೊಂಡು ಏನು ಹೋಗ್ತಾಳಲ್ಲ,
ಆ ರೀತಿ ಒಳಗ ನೀವು ಕೂಡ ಮಕ್ಕಳಿಗೆ ಸಹಜ ಎಂತೆಂಥವ್ರನ್ನ ಬಿಟ್ಟಿಲ್ಲ, ಎಲ್ಲರಿಗೂ ಕೂಡ ಸಂಸಾರದಾಗ ಅದಿ ಒಂದು ಬಳಿಕ ಎಲ್ಲರ ಮನೆಯೊಳಗೆ ಜಗಳ ಇರ್ತೈತೆ. ಎಲ್ಲರೂ ನಾವು ಹೇಳಕತ್ತೇನಂದ್ರೆ ನನ್ನ ಮನೆಯೊಳಗೆ ಜಗಳ, ಎಲ್ಲರ ಮನೆಯೊಳಗೆ ಜಗಳ ಇದ್ದೇ ಇರ್ತೈತೆ. ಯಾರ ಮನೆಯೊಳಗೆ ಇರಲ್ಲ ಹೇಳ್ರಿ, ಎಲ್ಲರ ಮನೆಯೊಳಗೂ ಜಗಳ ಇರ್ತೈತೆ. ಅದು ಸಹಜವಾಗಿ ಸಂಸಾರದ ಒಂದು ಇದು ಇರ್ತೈತೆ. ಆದ್ರೆ ಸಂಸಾರದ ಗುಟ್ಟನ್ನು ಯಾರು ಮುಂದುವರೆಟ್ಟು ಮಾಡಬಾರ್ದು. ಇನ್ನೊಬ್ಬರ ಮುಂದೆ ಹೇಳ್ಬೇಕು, ವಸ್ತುಲಿ ಒಳಗೆ ಇರಬೇಕು, ಜಗಳ ಇರಬೇಕು, ವಸ್ತುಲಿ ಒಳಗೆ ಇದ್ರೆ ಚಲೋ ಇರ್ತದೆ. ಹಾಗೆಲ್ಲ ಏನಂತ ತಿಳ್ಕೊಂಡ್ರೆ ಎಲ್ಲರೂ ನೀವು ಹೇಳಿ ಕಳಿಸ್ತಿರ್ತಾರಲ್ಲ, ಹಂಗ ಹೇಳಿ ಕಳಿಸಕತ್ತಿದ್ರು ಅವರು. ಸತಿ ಪ್ರಸೂತಿಯವರು ಹೇಳಿ ಕಳಿಸಕತ್ತಿರ, ನೋಡಮ್ಮ ಮಗಳ, ಹಿಂಗ ನೋಡ್ಕೋಬೇಕು ನಿನ್ನ ಗಂಡನ್ನ. ಗಂಡನೇ ದೇವರು ಕಂಡೆ, ಗಂಡನ ಹೊರತು ಗತಿ ಇಲ್ಲ ಎನಗೆ, ಗಂಡನೇ ನನಗೆ ದೇವರು ಕಂಡೆ ಅಂತ ತಿಳ್ಕೊಂಡು ಹೇಳಿ ಕಳಿಸಿರು. ಪತಿ ಸೇವೆ ಚೆನ್ನಾಗಿ ಮಾಡ್ಕೊಂಡು ಹೋಗು. ಒಂದಿಷ್ಟು ಏನಾದ್ರು ಹೆಚ್ಚು ಕಡಿಮೆ ಆತಂತ ತಿಳ್ಕೊಂಡಂದ್ರೆ ನಿನಗೆ ಅವನು ರುದ್ರ ಅದಾನ, ಅದಕ್ಕೆ ನೀನು ಚೆನ್ನಾಗಿ ನೋಡ್ಕೊಂಡು ಹೋಗುವ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ ಬಳಿಕ ನೆನಪಿರಲಿ, ನಮ್ಮ ಕನ್ನಡ ನಾಡಿನೊಳಗನು ಕೂಡ, ಕನ್ನಡ ನಾಡಿನಲ್ಲಿ 800-900 ವರ್ಷಗಳ ಹಿಂದೆ ಒಂದು ನಡೆದಿರ್ತಕ್ಕಂಥ ಒಂದು ಘಟನೆ ನಡೀತು. ಏನಂತ, ಲಕ್ಕುಂಡಿ ಒಳಗ ಒಂದು ಘಟನಾ ನಡೀತದ. ಏನು ಘಟನಾ? ಅಜಗಣ್ಣ ಅಂತ ತಿಳ್ಕೊಂಡು ಒಬ್ಬ ಶರಣಾಗಿ ಹೋಗ್ತಾನೆ. ಅಜಗಣ್ಣ ಅಂತ ತಿಳ್ಕೊಂಡು ಒಬ್ಬ ಶರಣಾಗಿ ಹೋಗ್ತಾನೆ. ಅವ ಎಂತವ ಅಂತ ತಿಳ್ಕೊಂಡಂದ್ರೆ ಗುಪ್ತ ಭಕ್ತಿಯನ್ನ ಮಾಡ್ತಿದ್ದ. ಗುಪ್ತ ಭಕ್ತಿಯನ್ನ ಹೆಂಗ ಮಾಡ್ತಿದ್ದ ಗುಪ್ತ ಭಕ್ತಿ ಅಂತ ತಿಳ್ಕೊಂಡಂದ್ರೆ ಅಷ್ಟು ಚೆನ್ನಾಗಿ ಗುಪ್ತ ಭಕ್ತಿಯನ್ನ ಮಾಡವ. ಒಂದು ದಿನ ಏನಂತ ತಿಳ್ಕೊಂಡಂದ್ರೆ ಹೊಲದೊಳಗೆ ಹೋಗಿ ಏನಂತ ತಿಳ್ಕೊಂಡಂದ್ರೆ ಹಿಂಗ ಕುಳಿತುಕೊಂಡಿದ್ದ ಕತ್ತಲದೊಳಗೆ. ಅಮಾವಾಸ್ಯೆ ಕತ್ತಲದೊಳಗೆ ಕುಳಿತುಕೊಂಡ ಬಳಿಕ ಆ ಕ್ಷಣವೇ ಒಂದು ನಾಗರಾವು ಹರಿದುಕೊಂಡು ಬಂದು ಏನ್ ಮಾಡಿತ್ತು, ತನ್ನ ಪಣಿ ಒಳಗೆ, ತನ್ನ ಒಂದು ಹೆಡಿ ಒಳಗೆ ಇರ್ತೈತಿಲ್ಲ, ಅದಕ್ಕೇನಂತೀರಿ, ಮಣಿ, ಅದ್ರೊಳಗೆ ಒಂದು ಮಣಿ ಇರ್ತೈತಿ. ಏನ್ರಿ? ವಜ್ರ. ಏನ್ರಿ ಅದು? ನಾಗಮಣಿ. ಅದ್ರೊಳಗೆ ಒಂದು ಮಣಿ ಇರ್ತೈತಿ. ಅದು ಏನಂತ ತಿಳ್ಕೊಂಡಂದ್ರೆ ಎಷ್ಟು ವಿಚಿತ್ರ ನೀವು ತಿಳ್ಕೋರಿ. ಆ ಹಾವು ಏನ್ ಮಾಡ್ತದ ಅಂತ ತಿಳ್ಕೊಂಡಂದ್ರೆ, ನಾಗರಾವು ತನ್ನದ ಕತ್ತಲು ಬಾಳ ಇತ್ತಪ್ಪ ಅಂತ ತಿಳ್ಕೊಂಡಂದ್ರೆ ತನಗ ಆಹಾರ ಹುಡುಕುವುದಕ್ಕಾಗಿ ಏನಂತ ತಿಳ್ಕೊಂಡು ಸಹಾಯವಾಗ್ಲಿ ಅಂತ ತಿಳ್ಕೊಂಡು ತನ್ನ ಪಣಿ ಒಳಗ, ಇಲ್ಲೇನು ಪಣಿ ಇದು ಇರ್ತೈತಲ್ಲ, ಹೆಡಿ ಒಳಗ ಒಂದು ಮಣಿಯನ್ನು ಇಟ್ಟುಕೊಂಡಿರ್ತೈತಿ. ಆ ಮಣಿಯನ್ನು ಇಟ್ಟುಕೊಂಡಿರ್ತದ, ವಜ್ರದ ಅರಳನ್ನು ಇಟ್ಟುಕೊಂಡಿರ್ತಕ್ಕಂಥದ್ರೊಳಗೆ ಅದು ಏನಂತ ತಿಳ್ಕೊಂಡಂದ್ರ ತನಗ ಕತ್ತಲಿದ್ದಾಗ ಸಹಾಯವಾಗ್ಲಿ ಅಂತ ತಿಳ್ಕೊಂಡು ಅದನ್ನ ಏನ್ ಮಾಡ್ತದ, ಕೆಳಗೆ ಹುಗುಳಿದ ಬಳಿಕ ಅದು ಏನಂತ ತಿಳ್ಕೊಂಡಂದ್ರೆ ತನ್ನಷ್ಟಕ್ಕೆ ತನಗ ಏನಂತ ತಿಳ್ಕೊಂಡಂದ್ರೆ ಸಹಾಯ ಆಗ್ತದೆ. ಬೆಳಕು, ಸುತ್ತಲೂ ಬೆಳಕದು, ಭಯಂಕರ ಬೆಳಕು. ಇಲ್ಲೇನು ಲೈಟ್ ಹಾಕಿರಲ್ಲ, ಹಿಂಗ ಬೆಳಕಿರ್ತೈತಿ. ಬೆಳಕಿದ್ದ ಬಳಿಕ ಆ ಬೆಳಕಿನೊಳಗ ತನ್ನ ಆಹಾರವನ್ನು ಹುಡುಕಿ ತಾನು ಸಾಕಾಗುವಷ್ಟು ಹಾಡಿ ಆದ ಬಳಿಕ ಅದು ಏನ್ ಮಾಡ್ತದ ಅಂತ ತಿಳ್ಕೊಂಡ್ರೆ ಮತ್ತ ತನ್ನ ಆ ವಜ್ರದ ಅರಳನ್ನ ಮತ್ತೆ ಏನ್ ಮಾಡ್ಕೊಂತದ, ತನ್ನ ಪಣಿ ಒಳಗೆ ಇಟ್ಕೊಂಡು ಹೋಗ್ತೈತಿ, ಅದ್ರೊಳಗೆ ಇಟ್ಕೊಂಡು ಹೋಗ್ಬಿಡ್ತೈತಿ. ಇದನ್ನ ಏನಂತ ತಿಳ್ಕೊಂಡಂದ್ರ ಗುಪ್ತವಾಗಿ ಏನಂತ ತಿಳ್ಕೊಂಡು ಅಜಗಣ ನೋಡ್ತಾನೆ. ಅಂದವ ಏನಂತ ತಿಳ್ಕೊಂಡಂದ್ರ ಆ ನಾಗರ ಹಾವ ಹಾಡಿ ಹೋಗಿದ ಬಳಿಕ ತನಗಂತನ ಏನಂತ ಅಂತ ತಿಳ್ಕೊಂಡಂದ್ರ, ನನ್ನ ಒಳಗ ಇಂಥ ಒಂದು ವಜ್ರದ ಹರಳಿದೆ, ಅಂತ ಒಂದು ತೇಜೋಮಯವಾಗಿರುವಂತ ಶಕ್ತಿ ಇದೆ, ತೇಜೋಮಯವಾಗಿರ್ತಕ್ಕಂಥ ಶಕ್ತಿ ಇದ್ರೊಳಗ ಐತಲ್ಲ ಅಂತ ತಿಳ್ಕೊಂಡ ಅವತ್ತಿನಿಂದ ಅವ ಏನ್ ಮಾಡಕತ್ತಿದ, ಗುಪ್ತ ಭಕ್ತಿಯನ್ನು ಮಾಡಿದಂತ. ಅವನು ಗುಪ್ತವಾಗಿ ಭಕ್ತಿಯನ್ನು ಮಾಡಿದ. ಅದು ಹೆಂಗ ಒಳಗಿತ್ತಲ್ಲ, ಒಳಗಿದ್ದಿರ್ತಕ್ಕಂಥದ್ದು ಏನ್ ಇಟ್ಕೊಂಡು ಬರ್ತ ಹೊರಗನು ಚೆಲ್ಲಕ್ ಬರ್ತೈತಿ, ಹಂಗ ಒಳಗಿಟ್ಟುಕೊಂಡಿರ್ತಕ್ಕಂಥದ್ದನ್ನು ಒಳಗ ಗುಪ್ತ ಭಕ್ತಿ. ಅಷ್ಟು ಶರಣವ ಅಜಗಣ್ಣ. ಏನಂತ ತಿಳ್ಕೊಂಡಂದ್ರೆ ಅಷ್ಟು ಚೆನ್ನಾಗಿರ್ತಕ್ಕಂಥವನು. ಅವನಿಗೆ ಒಬ್ಬ ತಂಗಿ ಮುಕ್ತಾಯ ಅಂತ. ಯಾರ್ರೀ? ಮುಕ್ತಾಯಕ್ಕ ಅಂತ, ಬಹಳ ಒಳ್ಳೆಯ ತಂಗಿ. ಅವಳನ್ನ ಏನಂತ ತಿಳ್ಕೊಂಡಂದ್ರೆ ಮದುವೆ ಮಾಡಿದ್ರಂತ. ಮದುವೆ ಮಾಡಿದ ಬಳಿಕ ಅಣ್ಣ ಸಣ್ಣವ್ರು ಇದ್ದಾಗಲೇ ಏನಂತ ತಿಳ್ಕೊಂಡಂದ್ರೆ ತಂದೆ ತಾಯಿ ತೀರ್ಕೊಂಡಿದ್ರು. ಸಣ್ಣ ಮಗು ಇರುವಾಗಲೇ ಆ ಮಗುವನ್ನ ಏನ್ ಮಾಡಿದ್ದ, ತನ್ನ ತಂಗಿಯಾಗಿ ಅಷ್ಟೇ ಎಲ್ಲ ಮಗಳಾಗಿ ಜೋಪಾನ ಮಾಡಿದ್ದ. ತಾನೇ ನಿಂತುಕೊಂಡು ತಂದೆ ತಾಯಿ ಅಣ್ಣ ಬಂಧು ಬಳಗ ಎಲ್ಲವೂ ಕೂಡ ಅವನೇ ಆಗಿದ್ದ. ಮನಿ ಬಳಗ ಬಂಧು ಬಳಗದವರು ಯಾರು ಇರ್ಲಿಲ್ಲಂತ. ಅಣ್ಣ ತಂಗಿ ಎಲ್ಲದ ತಾನೇ ನಿಂತುಕೊಂಡು ತನ್ನ ತಂಗಿಗೆ ಒಂದಿಷ್ಟು ಏನೂ ಕೂಡ ತೊಂದರೆ ಆಗಲಾರದಂಗ ಬೆಳೆಸಿದ್ದ. ತಾಯಿಯ ನೆನಪಾಗದಂತೆ, ತಂದೆಯ ನೆನಪಾಗದಂತೆ, ಬಂಧು ಬಳಗದವರು ನೆನಪಾಗದಂತೆ ಅಷ್ಟು ಚೆನ್ನಾಗಿ ಬೆಳೆಸಿದ್ದ. ತಂಗಿ ಏನು ಕೇಳುತ್ತಾಳ ಅದೆಲ್ಲದನ್ನು ಕೊಡಿಸುತ್ತ ಬರ್ತಿದ್ದ. ಆದ್ರೂ ಮುಕ್ತಾಯಕ್ಕ ಏನಿದ್ನಲ್ಲ ಅಜಗಣ್ಣನಿಗೆ ತಕ್ಕ ತಂಗಿಯಾಗಿದ್ಲು, ತಕ್ಕನೇ ತಂಗಿಯಾಗಿದ್ದಳು. ಅವಳನ್ನ ಪ್ರಾಯದ ವಯಸ್ಸಿಗೆ ಬಂದ ಬಳಿಕ ಮದುವೆ ಮಾಡಿ ಇನ್ನೇನು ಕರೆದುಕೊಂಡು ಹೋಗುವಂಥದ್ದು. ಕರೆದುಕೊಂಡು ಹೋಗಬೇಕಾದ್ರ ನೀವೆಲ್ಲರೂ ಹೇಳಿ ಕಳಿಸ್ತಿರಲ್ಲ, ಹಂಗ ಆ ತಾಯಿ ಕೂಡ ದುಃಖಿಸಿ ಅಳಕತ್ತಿತ್ತು.
ಮಗು ಒಳಕತ್ತಿತ್ತು. ಆ ಮಗುವನ್ನ ಎಲ್ಲಿ ಕೊಟ್ಟಿದ್ರು? ಲಕ್ಕುಂಡಿಯಿಂದ ಎಲ್ಲಿ ಕೊಟ್ಟಿದ್ರು? ಮೊಸಳೆ ಕಲ್ಲು ಅಂತ ಬರ್ತೈತ್ರಿ, ಮೊಸಳೆ ಕಲ್ಲು ಅಂತ. ಆ ಮೊಸಳೆ ಕಲ್ಲಿಗೆ ಕೊಟ್ಟಿರ್ತಾರೆ. ಆ ಮೊಸಳೆ ಕಲ್ಲಿಗೆ ಕೊಟ್ಟ ಬಳಿಕ ಅವಾಗ ಆ ಮಗು ಉಡಿಯನ್ನ ಹಾಕೊಂಡು ಉಡಿಯಕ್ಕೆ ಹಾಕೊಂಡು ಏನ್ ಮಾಡುತ್ತದ, ಇನ್ನೇನು ಹೋಗ್ಬೇಕು, ಬಾಗಲ ದಾಟಬೇಕು. ಅಣ್ಣನಾಗಿರ್ತಕ್ಕಂಥವ್ನ ಏನ್ ಮಾಡ್ತಾನೆ ಹೇಳ್ರಿ? ನಿಮ್ಮ ಪಾದವನ್ನ ಮುಟ್ಟು, ತಂಗಿಯ ಪಾದವನ್ನ ಮುಟ್ಟಿ, ತಂಗಿಯ ಉಡಿ ಒಳಗಿರ್ತಕ್ಕಂಥ ಉಡೇಕಿಯನ್ನ ಸಡಿಲಿಸಿಕೊಂಡು, ಅಮ್ಮ ನನ್ನ ಮನಿ ಒಳಗ ಏನ ಸಮೃದ್ಧಿಯನ್ನ ಹಾಗೆ ಮಾಡಿಕೊಂಡು ಹೋಗಿಯಲ್ಲ, ಅದೇ ಸಮೃದ್ಧಿಯನ್ನು ನಿನ್ನ ಗಂಡನ ಮನಿ ಒಳಗ ಸದಾವಕಾಲ ಮೆರಿಲಿ ಎನ್ನುವುದಕ್ಕಾಗಿ ಉಡಿಯಕ್ಕಿಯನ್ನ ಹಾಕಿ ಕಳಿಸ್ತಾರೆ. ಉಡಿಯಕ್ಕಿಯನ್ನ ಹಾಕಿ ಕಳಿಸ್ತಾರೆ. ಆ ಉಡಿಯಕ್ಕಿಯನ್ನ ಹಾಕಿ ಕಳಿಸುವ ಸಮಯದೊಳಗ ಅಣ್ಣನಾಗಿರ್ತಕ್ಕಂಥ ಅಜಗಣ್ಣ ಹಿಂಗ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ಉಡಿಯನ್ನ ಸಡಿಲಿಸ್ಕೊಳ್ತಾನೆ. ಸಡಿಲಿಸ್ಕೊಂಡ ಬಳಿಕ ಉಡಿಯಕ್ಕಿಯನ್ನ ಅವಾಗ ತಂಗಿಯ ಕಣ್ಣೊಳಗ ನೀರು ಬರುತ್ತದ. ಅಣ್ಣ ಅಣ್ಣ ಅಂತಾಳ. ಯಾಕಮ್ಮ ಯಾಕೆ ಅಳತಾ ಇದ್ದಿ? ಏನಾತು? ಉಡಿಯಕ್ಕಿಯನ್ನ ಗಂಟು ಕಟ್ಟಿನ ನಮಸ್ಕಾರ ಮಾಡಿದ ಬಳಿಕ ಹಿನಗ ಕರ್ಲಿಕತ್ತಾರ, ಬಂಡಿ ಕಟ್ಕೊಂಡು ನಿಂತ್ಕೊಂಡಾರ. ಹೋಗುವುದಕ್ಕೆ ಮನಸ್ಸಿಲ್ಲ. 1-2 ಹೆಜ್ಜೆಗಳ ಬಂಡಿ ಹತ್ರ ಹಿಂಗ ಕರ್ಕೊಂಡು ಹೋಗೋರ ಹತ್ರ ಹಿಂಗ ಕರ್ಕೊಂಡು ಹೊಂಟಿದ್ರಲ್ಲ, ಆ ಬಂಡಿ ಹತ್ರ 1-2 ಹೆಜ್ಜೆ ಮುಂದೆ ಇಡ್ತಾಳೆ. ದುಃಖಿತಳಾಗಿ ಓಡಿ ಬಂದ ಅಣ್ಣನನ್ನು ಅಪ್ಪಿಕೊಂಡು ಹೊಳಕತ್ತಿದ್ದಂತ. ಅಣ್ಣ, ನಾನು ಹೋಗುವುದಿಲ್ಲ, ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ ಅಂತಾಳೆ. ಅಣ್ಣ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ತಿಳ್ಕೊಂಡ ಬಳಿಕ ಅಜಗಣ್ಣ ಅಂತಾನ, ಇಲ್ಲಮ್ಮ ಹೋಗಬೇಕು, ಮದುವೆ ಆದ ಬಳಿಕ ನೀನು ಹೋಗಬೇಕಮ್ಮ, ಅಲ್ಲೇ ಇರಬೇಕು ಅಂತ. ನೀನು ಅಲ್ಲೇ ಇರ್ಬೇಕಮ್ಮ ಅಂತ ತಿಳ್ಕೊಂಡ ಬಳಿಕ, ಅಣ್ಣ ಇಲ್ಲಿವರೆಗೂ ಕೂಡ ತಂದೆಯ ನೆನಪಾಗಲಿಲ್ಲ, ತಾಯಿಯ ನೆನಪಾಗಲಿಲ್ಲ, ಅಕ್ಕ ತಂಗಿ ಬಂಧು ಬಳಗಳ ನೆನಪಾಗಲಿಲ್ಲ ನನಗೆ. ನಾನು ಇವತ್ತು ನಿನ್ನನ್ನ ಹಗಲಿ ನಾನು ಈಗ ದೂರ ಹೋಗ್ತಾ ಇದ್ದೇನೆ. ಅಕಸ್ಮಾತ್ ನನ್ನ ಅಣ್ಣನಿಗೆ ಏನಾದರೂ ಆರಾಮಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡಂದ್ರ ನಾನು ಏನಂತ ತಿಳ್ಕೋಬೇಕಣ್ಣ ಅಂತ ತಿಳ್ಕೊಂಡನ್ನಕತ್ತು. ನಾ ಏನಂತ ತಿಳ್ಕೋಬೇಕು? ಹೆಂಗೆ ತಿಳ್ಕೋಬೇಕು? ನಿನಗೇನಾರ ಕಷ್ಟ ಬಂದೈತಂದ್ರ, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗೈತೆ ಅಂತ ತಿಳ್ಕೊಂಡಂದ್ರ ನಾನು ಹೇಗೆ ತಿಳ್ಕೋಬೇಕು ಅಂತ ತಿಳ್ಕೊಂಡಂದಾಗ ತಂಗಿ ಹೇಳಿ ಕೇಳಿದಾಗ ಅಣ್ಣ ಅಂತಾನ, ಏನು ಚಿಂತೆ ಮಾಡಕ್ ಹೋಗ್ಬೇಡವ, ನೀ ಆರಾಮಿರ್ತಿಲ್ಲಣ್ಣ. ನನಗೆ ನಿನಗೆ ಕಷ್ಟ ಬಂದಾಗ ಏನಾದ್ರೂ ನಿನಗೆ ಒಂದು ವೇಳೆ ಸಾವು ಅನ್ನೋದು ಬಂದಿತ್ತು ಅಂತ ತಿಳ್ಕೊಂಡಂದ್ರೆ ನನಗೆ ಹೇಗ ಅರ್ಥವಾಗಬೇಕು ಅಣ್ಣ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಸಾವು ಅನ್ನೋದು ಬಂದಿತ್ತಂದ್ರೆ ನಿನಗೆ ಹೇಗೆ ಅರ್ಥ ಆಗಬೇಕಂತ ತಿಳ್ಕೊಂಡಂದಾಗ ಆ ಕ್ಷಣವೇ ಅಣ್ಣನಾಗಿರ್ತಕ್ಕಂಥವನು 3 ಸೂಚನೆಗಳನ್ನ ಹೇಳ್ತಾನೆ. ಏನಂತ ಅಂತ ತಿಳ್ಕೊಂಡಂದ್ರ, ತಂಗಿ ನನಗೇನಾದ್ರೂ ಸಾವು ಬಂದಿತ್ತು ಅಂತ ತಿಳ್ಕೊಂಡಂದ್ರ ನೀನುಟ್ಟ ಸೀರೆಯ ನೀರಿಗೆ ಕಳಚುವುದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. 1ನೇ ಸೂಚನೆ ಹೇಳ್ತಾನ, ತಂಗಿ ನೀನುಟ್ಟ ಸೀರೆಯ ನೀರಿಗೆ ತನ್ನಷ್ಟಕ್ಕೆ ತಾನ ಕಳಿಸ್ಬೇಕು. ಮತ್ತ ನೀ ಕಟ್ಟಿರುವಂತ ತೋರ ಮುಡಿಗಟ್ಟು ಬಿಚ್ಚುವುದು, ತನ್ನಷ್ಟಕ್ಕೆ ತಾನ ಬಿಚ್ಚಬೇಕು. ಅಕಸ್ಮಾತ್ ನೀ ಏನಾದ್ರೂ ಆ ಸಮಯದೊಳಗ ನೀನು ಮೊಸರು ಕಡಿಯಾಕತ್ತಿದ್ದಿ, ಮಜ್ಜಿಗೆ ಮಾಡಾಕತ್ತಿದ್ದಿ ಅಂತ ತಿಳ್ಕೊಂಡಂದ್ರ ಆ ಸಮಯದೊಳಗ ನೀ ಕಡಿಯುವಂತ ಮೊಸರು ಕಲ್ಲಾಗತ್ತ, ಅವತ್ತು ನಿನ್ನ ಅಣ್ಣ ತೀರಿಕೊಂಡನ ಅಂತ ತಿಳಿದುಕೋ. ನೋಡು, ತಂಗಿಗೆ ಸೂಚನೆ ಹೇಳಿದ, ನಿನ್ನಣ್ಣ ತೀರಿಕೊಂಡನ ಅಂತ ತಿಳ್ಕೊರವ, ಅವತ್ತ ನಿನ್ನಣ್ಣ ತೀರಿಕೊಂಡನ. ಆಯ್ತಣ್ಣ ಅಂತ ತಿಳ್ಕೊಂಡು ಅಣ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಹಣೆ ಹಚ್ಚಿ ನಮಸ್ಕಾರ ಮಾಡಿ, ಶುಭವಾಗಲಿ ತಂಗಿ, ಒಳ್ಳೇದಾಗ್ಲಿವಾ, ಹೋಗಿ ಬಾ, ನಿನಗೆ ಒಳ್ಳೇದಾಗ್ಲಿ, ಹೋಗಿ ಬಾ ಅಂತ ತಿಳ್ಕೊಂಡು ಹಿಂಗ ಕಳಿಸ್ತಾರೆ. ಕಳಿಸಿದ ಬಳಿಕ ಸ್ವಲ್ಪ ದಿನಗಳ ಆದ ಬಳಿಕ ಅಜಗಣ್ಣ ಹಿಂಗ ಹೊಲದ ಕೆಲಸ ಮಾಡ್ಕೊಂಡು ಹಿಂಗ ಬರ್ತಿದ್ದ, ಹೋಗ್ತಿದ್ದ, ದಿನನಿತ್ಯ ನಡೀತಿತ್ತು. ಸಾವು ಅನ್ನೋದು ಯಾವಾಗ ಬೇಕಾವಾಗಾದ್ರೂ ಬರ್ಬೋದು, ಅದು ಯಾವಾಗ ಬೇಕಾದ್ರೂ ಅವಾಗ ಬರ್ತೈತೆ. ನಾವ್ ಈಗ ಬರ್ತೈತಿ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಸಾವು ಅದು ಏನಂತ ತಿಳ್ಕೊಂಡ್ರ ಅವ್ರು ಹೇಳ್ಕೊಂಡು ಬರ್ತಾರ, ಏನಂತ ತಿಳ್ಕೊಂಡ್ರ, ಸಾವು ನೀನು ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ. ನಮಗ ಸಾವು ಯಾವ ಸಮಯದಾಗ ಬರ್ತದಂತ ಗೊತ್ತಿಲ್ಲ. ನಾವಿಲ್ಲೇ ಕೂತೀವಿ, ಇಲ್ರಿ ಪುರಾಣ ಕೇಳ್ತಿದ್ದ, ಹಿಂಗಾತು, ಮನೆಗೆ ಹೋಗಿ ಊಟ ಮಾಡ್ಯಾನ, ಮಲ್ಕೊಂಡನ, ಗಪ್ಪಾಗ್ಯಾನ. ಹೌದ್ರೆ? ಇಲ್ರಿ ಬೈತಳಿ ಇಷ್ಟೊತ್ತನ್ನ ಮಾತಾಡಿವ್ರಿ, ಹಿಂಗಾತು, ಹೊಂಟಿದ್ದನ್ರಿ, ಈಗ ಪುರಾಣ ಕೇಳಿ ಹೊಂಟಿದ್ದ, ಹೋಗಬೇಕಾದ್ರ ದಾರಿ ಎಡಿ ಬಿದ್ದ,
ಮಾತಾಡವಲ್ರಿ ಹೋಗ್ಯಾನ. ಸಾವು ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ಬರ್ಬೇಕಂತ ತಿಳ್ಕೊಂಡಿಲ್ಲ, ನಾಳೆ ಬಾ ನಾಡ್ದು ಬಾ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಅದಕ್ಕೆ ಯಾವಾಗ ಬೇಕಾದ್ರೂ ಸಾವು ಬರಬಹುದಲ್ಲ. ಅಜಗಣ್ಣ ದಿನನಿತ್ಯ ಹೊಲಕ್ಕೆ ಹೋಗಿದ್ದ, ಬರ್ತಿದ್ದ. ಆದ್ರೆ ಬರೋ ಮುಂದೆ ಏನಂತ ತಿಳ್ಕೊಂಡಂದ್ರ ಮನಿ ಒಳಗ ನೆಪ ಮಾತ್ರಕ್ಕ ಸಾವು ಹಿಂಗ ಬರ್ತದ ಅಂತ ತಿಳ್ಕೊಂಡನಿಲ್ಲ. ಏನ್ರಿ ಒಂದ್ ಸಣ್ಣ ಕಲ್ಲು ಹಿಡಿವೇನ, ಎಡಿಯುವುದಕ್ಕ ಹೊತ್ಕೊಂಡ್ ಬಿದ್ದಕ್ಕ ಹಿಂಗ ಸತ್ತನ ಅಂತ ತಿಳ್ಕೊಂಡ. ನೆಪ ಸಾವು ಬರುವುದಕ್ಕ ನೆಪ ಬೇಕಷ್ಟೇ. ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡಂದ್ರ ಅಜಗಣ್ಣ ಇನ್ನೇನು ಹೊಲಕ್ಕೆ ಹೋಗಿದ್ದ, ಬರ್ತಿದ್ದ. ಆದ್ರಲ್ಲಿ ಏನಂತ ತಿಳ್ಕೊಂಡಂದ್ರ ಅಜಗಣ್ಣ ಮೇವು ತಗೊಂಡು ಇನ್ನೇನು ಹೊಂಟಿದ್ದ. ಬಾಗಿಲದ ಪಟ್ಟಿ ಹಿಂಗಿತ್ತಲ್ಲ, ದಿನ ಅಡ್ಡಾಡ್ತಿದ್ದ. ಆದ್ರ ಅವತ್ತು ಹಿಂಗ ಹೋಗಬೇಕಾದ್ರೆ ಮೇವು ತಗೊಂಡು ಹೊಕ್ಕಿದ್ದ, ಬಾಗಿಲ ಪಟ್ಟಿ ಬಡಿಸ್ಕೊಂಡಿದ್ದ, ಕೆಳಗೆ ಬಿದ್ದಿದ್ದ, ಅಲ್ಲೇ ತೀರಿಕೊಂಡಿದ್ದ. ಅಲ್ಲಿ ತಂಗಿ ಆಗಿರ್ತಕ್ಕಂಥವಳು ಏನಂತ ತಿಳ್ಕೊಂಡಂದ್ರ ಹಿಂಗ ಮಜ್ಜಿಗೆ ಕಟ್ಟಿಯಾಕತ್ತಿದ್ಲಂತ. ತನ್ನಷ್ಟಕ್ಕ ತನಗ ಏನಂತ ತಿಳ್ಕೊಂಡಂದ್ರ ಹುಟ್ಟುಕೊಂಡಿರುವಂತ ಸೀರೆಯ ನೀರಿಗೆ ಕಳಸಾಕತ್ತಿದ್ಲು. ತನ್ನಷ್ಟಕ್ಕೆ ಕಟ್ಟಿರ್ತಕ್ಕಂಥ ಏನು ಸೀರೆಯ ನೀರಿಗಿತ್ತಲ್ಲ, ತನ್ನಷ್ಟಕ್ಕೆ ತನಕ ಕಳಸಾಕತ್ತಿದ್ದು. ಅಯ್ಯೋ ಶಿವ ಶಿವ ಹಿಂಗ್ಯಾಕಾಗಕತ್ತದ ಅಂತ ತಿಳ್ಕೊಂಡು ಮತ್ತ ನೀರಿಗೆ ನೆಟ್ಕೊಂಡದ್ರಾಗ ಮತ್ತ ತೋರ ಮುಡಿಗಟ್ಟು ಬಿಚ್ಚುವುದು. ಮತ್ತ ತೋರು ಮುಡಿಗಟ್ಟೇನಿತ್ತಲ್ಲ ಬೆಳಕತ್ತಿತ್ತು, ಬಿಚ್ಚಾಕತ್ತಿತ್ತು. ಅಯ್ಯೋ ಶಿವ ಶಿವ ಪರಮಾತ್ಮ ಹಿಂಗ್ಯಾಕಾಗಕತ್ತದ ಅನ್ನೋದ್ರೊಳಗಾಗಿ ನಮ್ಮ ಅಣ್ಣ ಹೇಳಿರುವಂತ ಸೂಚನೆಗಳು ಇವೆಲ್ಲ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಹಣ್ಣ ಒಂದು ಹೇಳಿದ್ದ. ತನ್ನಷ್ಟಕ್ಕೆ ತಾನೇ ನೀರಿಗೆ ಬಿಸ್ತದ, ತೋರ ಮುಡಿಗಟ್ಟು ಬಿಚ್ಚುವುದು ಅಂತ ತಿಳ್ಕೊಂಡಂತಿದ್ದ. ನಾ ಕಟಿಯುವಂತ ಮೊಸರು ಕಲ್ಲಾಗತ್ತ ಅಂತ ತಿಳ್ಕೊಂಡು ಹಿಂಗ ನೋಡ್ತಾಳೆ. ನೋಡುವಂತ ಸಮಯದೊಳಗ ಅದೇ ಸಮಯದೊಳಗ ಮಜ್ಜಿಗೆ ಕಟಿಯಾಕತ್ತಿದ್ಲು. ನೋಡುವಂತ ಮೊಸರು ಕಲ್ಲಾಗಿತ್ತು. ಆ ಕ್ಷಣವೇ ಅಂತಾಳೆ, ನನ್ನ ಅಣ್ಣ ತೀರಿಕೊಂಡಾನ ಅಂತ. ನನ್ನ ಅಣ್ಣ ತೀರಿಕೊಂಡಾನ. ಅವತ್ತಿನಿಂದ ಆ ಊರಿಗೆ ಮೊಸಳೆ ಕಲ್ಲು ಹೋಗಿ ಏನು ಕರೀತಾರ, ಮೊಸರು ಕಲ್ಲು, ಮೊಸರು ಕಲ್ಲು ಅಂತ ಕರೀತಾರ. ದೇವದುರ್ಗ ತಾಲೂಕಿನಾಗ ಐತ್ರ ಅದು. ಮೊಸರ ಕಲ್ಲು ಅಂತ ಕರೀತಾರ. ಓಡಿ ಬಂದ್ಲಂತ. ಅಲ್ಲಿಂದ ಹಿಂಗ ಬರ್ತಾಳೆ ಅಣ್ಣ ತೀರಿಕೊಂಡಿದ್ದ. ಬಂದ ಬಳಿಕ ನೋಡುತ್ತಾಳೆ ಅಣ್ಣನ ಶವವನ್ನ ಹಿಂಗಿಟ್ಕೊಂತಾಳೆ. ತೊಡಿ ಮೇಲೆ ಹಾಕಿಕೊಂಡಂತಾಳ, ಅಣ್ಣ ಅಂತ ತಿಳ್ಕೊಂಡಂತಾಳೆ. ದುಃಖಿಸ್ತಾಳೆ, ಅಳುತ್ತಾಳೆ. ಇನ್ಯಾರು ಗತಿ ನನಗೆ ಅಣ್ಣ ಅಂತ ತಿಳ್ಕೊಂಡಂತಾಳೆ. ನೀವು ಹೋದ್ಮೇಲೆ ನಾ ಹೆಂಗ ಇರ್ಬೇಕಣ್ಣ, ನೀವು ಹೋದ್ಮೇಳಿಕ ನಾ ಹೆಂಗಿರ್ಲಣ್ಣ ಅಂತ ತಿಳ್ಕೊಂಡು ದುಃಖಿಸ ಅಳಕತ್ತಿದ್ಲು. ಆದ್ರ ಅಜಗಣ್ಣನು ಒಬ್ಬ ಶರಣ, ಮುಕ್ತಾಯಕ್ಕನು ಒಬ್ಬ ಶರಣಿನೇ. ಆದ್ರ ಜೀವವಿಲ್ಲದ ಗೊಂಬಿಯನ್ನ ಇಟ್ಟುಕೊಂಡು ದುಃಖಿಸ್ತಕ್ಕಂಥ ಸಮಯದ ಒಳಗ ಜ್ಞಾನಿ ನಿಧಿಯಾಗಿರ್ತಕ್ಕಂಥ ವೈರಾಗ್ಯದ ಪ್ರಭುಗಳಾಗಿರ್ತಕ್ಕಂಥವರು ಅಲ್ಲಮಾ ಪ್ರಭುಗಳು ಆ ಸಮಯದಲ್ಲಿ ಅದೇ ಮಾರ್ಗವಾಗಿ ಹಿಂಗ ಸೊಲ್ಲಾಪುರಕ್ಕೆ ಹೋಗುವ ಮಾರ್ಗದೊಳಗನೆ ಅಲ್ಲಿ ಆಚೆ ಬರುವಂತದ್ರೊಳಗ ಮುಕ್ತಾಯಕ್ಕೆ ಹೊಳುವಂತದನ್ನು ನೋಡ್ತಾರೆ. ನೋಡಿದ ಬಳಿಕ ಅಂತಾರೆ, ಹೇಳಕತ್ತಿದ್ರು, ಹುಚ್ಚಿ ನಿಮ್ಮಣ್ಣ ಸತ್ತಿಲ್ಲ, ಅವ ಹಿಂದನೇ ಇದ್ದ, ಈಗನ ಅದಾನ, ಮುಂದೂನು ಇರ್ತಾನ ಅಂತ ತಿಳ್ಕೊಂಡು. ಅದು ಹೇಗೆ ಹೇಳತ್ತೀಯ? ಅದು ಹೇಗೆ ಸಾಧ್ಯ? ನಮ್ಮ ಅಣ್ಣ ಸತ್ತಿಲ್ಲ ಅಂತ ತಿಳ್ಕೊಂಡು ಹೆಂಗೆ ಹೇಳತ್ತೀಯ? ಈಗ ಶರಣರ ನೆನಪಿರಲಿ, ನಾವು 100 ವರ್ಷಗಳ ಹಿಂದ ಇದ್ದಿಲ್ಲ. ಇದ್ರೇನ ಶರಣರ 100 ವರ್ಷ ಇದ್ರೆ ನೀವು ಇದ್ದಿಲ್ಲ. 100 ವರ್ಷ ಆದ ಬಳಿಕ ಇರ್ತೀರನ? ನಿಮಗೆ ವಿಶ್ವಾಸ ಇದ್ರೆ ಇರ್ರಿ, ಬೇಡ ನಂಗಿಲ್ಲ. ನಿಮಗೆ ವಿಶ್ವಾಸ ಐತೆ ಇನ್ನ 100 ವರ್ಷ ಬದುಕ್ತೇನೆ ಅಂತೇಳಿ? ನನಗಂತೂ ವಿಶ್ವಾಸ ಇಲ್ಲ. 100 ವರ್ಷದಿಂದ ನಾವು ಇದ್ದಿಲ್ಲ, 100 ವರ್ಷ ಆದ ಬಳಿಕ ಇರಲ್ಲ. ಅದ್ರ ಮಧ್ಯದಲ್ಲಿ ಇದೀವಿಲ್ಲ, ಈಗೂ ಅದೀವಿ, ಇಂದೂ ಇರ್ತೀವಿ ಅಂತ ಹೇಳ್ತಾರವರು. ಹಿಂದನ ಇದೀವಿ, ಈಗೂ ಅದೀವಿ, ಮುಂದೂ ಇರ್ತಾರ ಅಂತ ತಿಳ್ಕೊಂಡು ಹೇಳ್ತಾರ. ಅವಾಗ ಹೇಳ್ತಾರೆ, ನಿಮ್ಮ ಅಣ್ಣ ಸತ್ತಿಲ್ಲ. ಯಾಕ? ಅವನು ಅದಾನ, ಇಂದು ಅದಾನ, ಈಗೂ ಅದಾನ, ಮುಂದೂ ಇರ್ತಾನ. ಅವ ಸತ್ತಿಲ್ಲ, ಸಾವಿಲ್ಲ ಅವನಿಗೆ. ಶರಣರಿಗೆ ಸಾವನರಿಯರು, ಸಾವಿಲ್ಲದವನವನು ಅವನಿಗೆ ಯಾಕೆ ಹೇಳ್ತೀಯ ಅಂತ ತಿಳ್ಕೊಂಡಂದಾಗ ಒಂದಿಷ್ಟು ವಾದ ವಿವಾದಗಳ ನಡೀತದ. ವಾದ ವಿವಾದಗಳ ನಡೆದ ಬಳಿಕ ಅವಾಗ ಒಂದಿಷ್ಟು ಏನ ಅಜ್ಞಾನ ತುಂಬಿಕೊಂಡಿತ್ತು, ಸ್ವಲ್ಪ ಇತ್ತು. ಹೆಂಗ ಬೆಣ್ಣಿ ಒಳಗ ಕೂದಲು ಹೆಳಿಯಿತ್ತಲ್ಲ, ಹಿಂಗ ತಕೊಂಡಂಗ ಅಷ್ಟ ಸ್ವಲ್ಪರಾಗಿತ್ತದ. ಅಷ್ಟು ಅಜ್ಞಾನ ತುಂಬಿಕೊಂಡಿತ್ತಂತ ಮುಕ್ತಾಯಕ್ಕಗ. ಹಂಗ ಪ್ರಭು ಬಂದ ಬರುವರು ಅಷ್ಟೇ ತಡ, ಹಿಂಗೆ ನೋಡಿದ ಅಷ್ಟೇ ತಡ. ನೋಡಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ ಅವಳ ಒಳಗಿರ್ತಕ್ಕಂಥ ಅಜ್ಞಾನವನ್ನ ಬೆಣ್ಣೆ ಒಳಗಿರ್ತಕ್ಕಂಥ ಕೂದಲ ಹೆಳೆಯನ್ನು ಹೆಂಗೆ ತೆಗದಂತ ತಿಳ್ಕೊಂಡ್ರೆ ಆ ರೀತಿ ಒಳಗೆ ತೆಗದಂತ ನೋಡಿ. ಹೆಂಗೆ ಏನು ತಿಳ್ಕೊಂಡ್ರೆ ನಿಮಗೆ ಹೇಳದಂದ್ರೆ, ಮನೆಗೆ
ಹೊಸ್ದಾಗಿ ಮದುವೆ ಆಗಿತ್ತು, ಡ್ಯೂಟಿ ಮಾಡ್ತಿದ್ರು, ನೌಕರಿ, ಗಂಡ ಡ್ಯೂಟಿ ಮಾಡ್ತಿದ್ದ. ಹಳ್ಳಿಯಿಂದ